ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೇಶದಲ್ಲಿ ಮತ್ತಷ್ಟು ಹೆಚ್ಚಾಗುತ್ತಾ ಜನ್ಝಿಗಳ ಕಿಚ್ಚು. ಡೆಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ವ್ಯಾಪಿಸಿದೆ ಈಗ ಜಿರಳೆ ದಂಗೆ. ನಾಳೆ ದೇಶಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ ಕಾಕ್ರೋಚ್ ಪಾರ್ಟಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಈಗ ಯುವಕರು. ನಾಳೆ ದೇಶದ ಮೂಲೆ ಮೂಲೆಯಲ್ಲೂ ಜಿರಳೆ ಆರ್ಭಟಕ್ಕೆ ಸಜ್ಜಾಗಿದ್ದಾವೆ. ಅಂದ್ರೆ ಜಿರಳೆ ಪಾರ್ಟಿ ಸದಸ್ಯರು ಇಡೀ ದೇಶಾದ್ಯಂತ ನಾಳೆ ಪ್ರತಿಭಟನೆಯನ್ನ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಅವರ ಉದ್ದೇಶ ಇದೆಯಲ್ಲ, ಅವರ ಗುರಿ ಇದೆಯಲ್ಲ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅದನ್ನ ರೀಚ್ ಆಗೋವರೆಗೂ ಕೂಡ ಅವರು ಸೈಲೆಂಟ್ ಆಗಿರಲ್ಲ. ಡೆಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಜಿರಳೆ ದಂಗೆ ವ್ಯಾಪಿಸಿರೋದೀಗ. ನಾಳೆ ದೇಶಾದ್ಯಂತ ಹೋರಾಟಕ್ಕೆ ಕರೆಯನ್ನ ಕೊಡಲಾಗಿದೆ ಕಾಕ್ರೋಚ್ ಪಾರ್ಟಿ ಕಡೆಯಿಂದ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ನಾಳೆ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಜಿರಳೆ ಪಾರ್ಟಿ ಸದಸ್ಯರು ಹೋರಾಟವನ್ನ ಮಾಡಲಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತಷ್ಟು ಬಿಸಿ ಮುಟ್ಟಿಸುವಂತ ಕೆಲಸವನ್ನ ದೇಶದ ಯುವಕ ಯುವತಿಯರು ಮಾಡೋದಕ್ಕೆ ಸಜ್ಜಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿ ಮೋದಿ ಸರ್ಕಾರ ಯಾವ ರೀತಿಯಾದಂಥ ತೀರ್ಮಾನಕ್ಕೆ ಬರುತ್ತೆ? ಈಗಾಗಲೇ ದೆಹಲಿಯಲ್ಲಿ ಹತ್ತಿ ಉರಿತಾ ಇದೆ. ದೆಹಲಿಯಲ್ಲಿ ರಣರಂಗ ಆಗೋಗ್ಬಿಟ್ಟಿದೆ ಈಗ. ಸೊ ಈ ಒತ್ತಡವನ್ನೇ ಸರ್ಕಾರಕ್ಕೆ ತಾಳೋದಕ್ಕಾಗ್ತಾ ಇಲ್ಲ. ಇನ್ನು ಇಡೀ ದೇಶಾದ್ಯಂತ ಹೋರಾಟ ಶುರುವಾಯಿತು ಅಂತ ಅಂದ್ರೆ ಬಹಳ ಕಷ್ಟ ಆಗಿ ಹೋಗ್ಬಿಡುತ್ತೆ. ಬಟ್ ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ, ಬನ್ನಿ ಚರ್ಚೆ ಮಾಡೋಣ ಅಂತ ಹೇಳಿ. ಬಟ್ ಇವರು ಚರ್ಚೆಗೆ ರೆಡಿ ಇಲ್ಲ. ಕಾಂಗ್ರೆಸ್ ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ನಂತರವೇ ನಾವು ಚರ್ಚೆ ಮಾಡ್ತೀವಿ, ಕಲಾಪಗಳಲ್ಲಿ ಭಾಗಿಯಾಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಕೇಂದ್ರ ಸರ್ಕಾರ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ, ಇದು ಈಗಿರುವಂತ ಪ್ರಶ್ನೆ. ಸೊ ನಾಳೆ ಯಾವ ರೀತಿ ಆದಂತ ಹೋರಾಟ ನಡೆಯುತ್ತೆ ಇಡೀ ದೇಶಾದ್ಯಂತ? ಅಲ್ಲಲ್ಲಿ ದಂಗೆಗಳೇನಾದ್ರೂ ಆದ್ರೆ, ಗಲಾಟೆಗಳಾದ್ರೆ ಬಹಳ ಕಷ್ಟ ಆಗಿ ಹೋಗ್ಬಿಡುತ್ತೆ.